ಅಜ್ಜ ನೀವು ಫೋಕ್ಲೋರ್ ಸೈನ್ಸ್ ಓದಿದ್ರಿ, ಜಾನಪದ ಸಾಹಿತ್ಯ, ಅದರಲ್ಲಿ ನಿಮಗೆ ಗೋಲ್ಡ್ ಮೆಡಲ್ ಬಂತು ಅಂತ ಹೇಳಿದೆ ನಮಗೆ ಮೊದಲಿಗೆ. ಈ ಜಾನಪದ ಸಾಹಿತ್ಯದ ಬಗ್ಗೆ ನಿಮಗೆ ಇಂಟ್ರೆಸ್ಟ್ ಹೇಗೆ ಬಂತು? ಅಥವಾ ನಾನು ನಿಮಗೆ ಬೇಸಿಕ್ ಆಗಿ ಕೇಳ್ತೇನೆ, ಸಾಹಿತ್ಯದ ಬಗ್ಗೆ ನಿಮಗೆ ಒಲವು ಹೇಗೆ ಬಂತು? ನಿಮ್ಮ ಪ್ರಕಾರ ಸಾಹಿತ್ಯ ಅಂದರೆ ಏನು? ಒಳ್ಳೆ ಪ್ರಶ್ನೆ. ಸಾಹಿತ್ಯ ಅಂತ ಹೇಳಿದ್ರೆ ಹಿತೇನ ಯುಕ್ತಂ ಸಹಿತಂ, ಹಿತೇನ ಯುಕ್ತಂ ಸಹಿತಂ ತಸ್ಯ ಭಾವಂ ಸಾಹಿತ್ಯಂ. ಅಂದರೆ ಜನರಿಗೆ ಸಾಹಿತ್ಯ ಎಂಬುದು ಜನಜೀವನದ ಪ್ರತಿಬಿಂಬ. ಲಿಟ್ರೇಚರ್ ಇಸ್ ಅ ಮಿರರ್ ಆಫ್ ಲೈಫ್. ಯಾವುದನ್ನು ಸಾಹಿತ್ಯ ಹೇಳ್ತಾನೆ ಅದು ಸಮಾಜದಲ್ಲಿ ಅಥವಾ ಜನಜೀವನದಲ್ಲಿ ನಡೆಯುತ್ತಿರುವಂತಹ ವಿಷಯಗಳೇ. ಅದನ್ನು ಸ್ವಲ್ಪ ತಿದ್ದಿ ಅದು ಮನೋರಂಜನೆ ಆಗುವ ಹಾಗೆ ಅಥವಾ ಎಲ್ಲರಿಗೂ ಆಪ್ಯಾಯನ ಆಗುವ ಹಾಗೆ ತಿಳಿಸಿಕೊಡ್ಲಿಕ್ಕೆ, ಅದರಲ್ಲಿ ಅವರ ಆಸಕ್ತಿ ಹುಟ್ಟುವ ಹಾಗೆ ಅದಕ್ಕೆ ಬೇಕಾಗಿ ಕೆಲವೊಂದು ಸಣ್ಣ ಬದಲಾವಣೆ ಮಾಡಿಕೊಂಡು ಅದರ ತಿರುಳದೆ ಅದಕ್ಕೆ ಬೇರೆ ಬೇರೆ ರೀತಿಯ ಅಲಂಕಾರವನ್ನು ಮಾಡಿಕೊಂಡು ಜನರು ನಮ್ಮ ಮುಂದೆ ಇಡುತ್ತಾರೆ. ಸಾಹಿತ್ಯವು ಏನು ಮಾಡ್ತದೆ ಅಂತ ಹೇಳಿದರೆ, ಸಾಹಿತ್ಯದಿಂದ ಒಂದು ಕಾಲದಲ್ಲಿ ಕವಿಗಳಿಗೆ ಜೀವನ ನಡೀತಿತ್ತು. ಆಶಯದಾತನನ್ನು ಹೊಗಳಿ ಅವನ ಪ್ರೀತಿಯನ್ನು ಗಳಿಸಿ ಪದವಿಗಳನ್ನು ಪಡೆಯುತ್ತಿದ್ದರು ರನ್ನ ಪೊನ್ನ ಮೊದಲ ಕವಿಗಳಲ್ಲಿ. ಹಾಗೆಯೇ ಸಾಹಿತ್ಯದಿಂದಾಗಿ ಶಿವೇನ ರಕ್ಷಿತೆ ಅಂತ, ಸಾಹಿತ್ಯ ಓದಿದಾಗ ಮನುಷ್ಯ ದಿವ್ಯಜ್ಞಾನ ಉಂಟಾಗ್ತದೆ. ಬದುಕಿನಲ್ಲಿ ಅನುಭವಿಸಿದ್ದನ್ನು ಅವನು ಒಳ್ಳೆಯದೇ ನೋಡಿ ಅವನಿಗೆ ಅನುಭವ ಆಗಿ ಅವನಿಗಿನ್ನು ಬದುಕನ್ನು ತಿದ್ದಿಕೊಳ್ಳಲಿಕ್ಕಾಗ್ತದೆ. ಇನ್ನು ಶಿವಾತ್ಮಕವಾಗಿದೆ. ಸತ್ಯಂ ಶಿವಂ ಸುಂದರ ಅಂತ ಹೇಳಿದ ಹಾಗೆ ಆವಾಗಲೂ ಸಾಹಿತ್ಯವು ಸತ್ಯಗುಣವನ್ನು ಹೊಂದಿರಬೇಕು. ಆಮೇಲೆ ಶಿವಾತ್ಮಕವೂ ಆಗಿರಬೇಕು. ಹೃದಯದೊಳೆ ಉದಯವಕ ಅಂತ ಕುವೆಂಪು ಹೇಳಿದ್ದಾರೆ. ಶಿವ ಅಲ್ಲಿ ಕಾವ್ಯವು ಶಿವನ ಕಣ್ಣು ಅಂತ, ರವಿ ಕಾಣಲು ಕವಿ ಕಾಣಲು. ಆದರೆ ಸಾಹಿತ್ಯದಿಂದಾಗಿ ಶಿವನ ರಕ್ಷಣೆ ಸಿಗ್ತದೆ, ಮನಸ್ಸಿಗೆ ಉಲ್ಲಾಸ ಆಗ್ತದೆ, ಉತ್ತಮವಾದ ಮಾರ್ಗ ಜೀವನ ದರ್ಶನ ಆಗ್ತದೆ. ಜೊತೆಯಲ್ಲಿ ಇನ್ನೊಂದು ದೊಡ್ಡ ಗುಣ ಅಂತ ಹೇಳಿದರೆ, ಹೇಗೆ ಬಳಲಿ ಬಂದ ಗಂಡನನ್ನು ಮಡದಿ ಹೇಗೆ ಮನೆಯಲ್ಲಿ ಸಂತೈಸಿ ನೀರೆಲ್ಲ ಉಪಚಾರ ಮಾಡಿ ಅವನನ್ನು ಅವನ ಬಳಲಿಕೆಯನ್ನು ಕಡಿಮೆ ಮಾಡ್ತಾಳೆ, ಹಾಗೆ ಕಾಂತೆಯಂತೆ ಹೆಂಡತಿಯಂತೆ ಕಾಂತಾ ಸಂಹಿತ ಹೆಂಡತಿಯಂತೆ ಹೇಳಿ ಅವನು ಬುದ್ಧಿ ಗಳಿಸ್ಲಿಕ್ಕಾಗ ಮಿತ್ರರಾಗಲ್ಲ ಹೆಂಡತಿಯಂತೆ ಕಾಂತಾ ಸಂಹಿತ ಉಪದೇಶ ಯುಗೆ. ಈಗ ಸಾಹಿತ್ಯಕ್ಕೆ ದೊಡ್ಡ ಅರ್ಥ ಉಂಟು. ನೀವು ಜಾನಪದ ಸಾಹಿತ್ಯ, ನಿಮಗೆ ಬೇರೆ ಬೇರೆ ರೀತಿಯ ಸಾಹಿತ್ಯಗಳುಂಟು, ನಿಮಗೆ ಜಾನಪದ ಸಾಹಿತ್ಯವೇ ಏಕೆ ಒಲವು ಬಂತು? ಸಾಹಿತ್ಯ ಅಂತ ಹೇಳಿದ್ರೆ ಅದು ಯಾವಾಗ ಅಂತ ಹೇಳಿದ್ರೆ ಮನುಷ್ಯ ಹುಟ್ಟಿದಾಗಲೇ ಸಾಹಿತ್ಯ ಶುರುವಾಗ್ತದೆ. ಹೇಗೆ? ಮನುಷ್ಯನಿಗೆ ಮನೆಯಲ್ಲಿ ತಾಯಿ ಜೋಗುಳ ಆಡೋದು ಸಾಹಿತ್ಯ ಅಲ್ಲ, ಮೊದಲು ಹಾಡುವ ಸಾಹಿತ್ಯ ಅಲ್ಲ, ಆಡಿಸುವಾಗ ಗಿರಿಗಿರಿ ಆಡಿಸುವಾಗ ಸಾಹಿತ್ಯವೇ ಅದು. ಸಾಹಿತ್ಯ ಅಂದರೆ ಹಿತವನ್ನು ಉಂಟು ಮಾಡೋದು, ಅದು ಉದ್ದೇಶವೇ ಹಾಗೆ. ಬೇರೆ ಕಾರಣಗಳು ಅಗಣ್ಯ. ಯಾವುದು? ದುಡ್ಡು ಮಾಡೋದು, ರಾಜರ ಆಶ್ರಯ ಪಡೆಯೋದು, ಇದನ್ನು ಅದನ್ನು ಈ ಒಂದನೇದಾಗಿ ನಮಗೆ ಜೀವನದಲ್ಲಿ ಏನು ಕೊಡೋದು, ಹಿತವನ್ನುಂಟು ಮಾಡೋದು. ಸಾಹಿತ್ಯದಲ್ಲಿ ಸುಮಾರು ಉಂಟು, ಜಾನಪದ ಸಾಹಿತ್ಯ. ಆಮೇಲೆ ಮತ್ತೆ ಇತ್ತೀಚೆಗೆಲ್ಲ ಬಂಡಾಯ ಸಾಹಿತ್ಯ. ಆಮೇಲೆ ಮೊದಲೆಲ್ಲ ಇತ್ತು ಹಳೆಗನ್ನಡ, ಅದರ ಪೂರ್ವದ ಹಳೆಗನ್ನಡ, ನೇಮಿರಾಜನಲ್ಲಿ ಕೆಲವು ಶಿವಭಟ್ಟಿ ಆಚಾರ್ಯರ ಒಂದು ಜೈನರ ಚರಿತ್ರೆ ಬರ್ತಾನೆ, ಒಡ್ಡಾರಾಧನೆ ಅಂತ. ಅದು ಹಳೆಗನ್ನಡದ ಪೂರ್ವದ ಹಳೆಗನ್ನಡ. ಆಮೇಲೆ ಹೊಸಗನ್ನಡ ಆಯಿತು, ನಡುಗನ್ನಡ ಆಯಿತು, ಈಗ ನವಗನ್ನಡ ಆಯಿತು, ಈಗ ಆಧುನಿಕ ಕನ್ನಡ ಆಯಿತು. ಹೀಗಾಗಿ ಸಾಹಿತ್ಯ ಬೇರೆ ಬೇರೆ ಮೊದಲುಗಳಲ್ಲಿ ಸುಮಾರು ಎಷ್ಟೋ ಕ್ರಿಸ್ತ ಪೂರ್ವದಿಂದಲೇ ಕೆಲವು ಸಾಹಿತ್ಯದ ತುಣುಕುಗಳು ನಮಗೆ ಸಿಗ್ತವೆ. ಹೀಗೆ ಅದು ಬೆಳೆದುಕೊಂಡು ಬಂದು ಈಗ ಆಧುನಿಕ ರೂಪದಲ್ಲಿ ಬಂದು ಮಹಾಕಾವ್ಯಗಳೆಲ್ಲ ಆಗ್ತಾಯಿದ್ದು. ಮೊದಲು ಶುರುವಿಗೆ ಬಂಬರನ್ನರ ಕಾಲದಲ್ಲಿ ಚಂಪುಕಾವ್ಯ ಆಯಿತು. ಅವರೆಲ್ಲ ಜೈನ ಸಾಹಿತಿಗಳ ಜೈನ ಧರ್ಮವನ್ನು ಕಲಿತವರು. ಕನ್ನಡ ಎಂಬುದು ಸಂಸ್ಕೃತ ಭಾಷೆ ಇದು ಸಾಕುತಾಯಿ. ಕನ್ನಡಕ್ಕೆ ಏನು ಆ ಶಕ್ತಿ ಇರಲಿಲ್ಲ. ತಾಯಿಯ ಉಪಾಧಿಯಲ್ಲಿ ಬಂದು ಸಂಸ್ಕೃತ ಭಾಷೆ ಕಲಿತಂಥ ರತ್ನತ್ರಯ ಎಂಬ ಪಂಪರನ್ನವರು ಕವಿಗಳು. ಆಮೇಲೆ ಅವನಂತರ ರಾಘವೇಂದ್ರ ಕುಮಾರವ್ಯಾಸರ, ಆಮೇಲೆ ಹರಿಹರ ಅಂತ ಹೇಳುವಂಥ ಮಧ್ಯಯುಗದ ಕವಿಗಳಾದರು. ಆಮೇಲೆ ಹೊಸದಾಗಿ ಬರುವಾಗಲೇ ಆಧುನಿಕ ಕವಿಗಳು ಬಂದರು. ಮತ್ತು ಗದ್ಯ ಪದ್ಯ ಅಂತ ಹೇಳಿ ವಿಭಾಗ ಮಾಡ್ಬೋದು. ಗದ್ಯ ಪದ್ಯ ಚಂಪುದ ಮಾಡ್ಬೋದು. ಇನ್ನು ಯುಗದಲ್ಲಿ ಮಾಡಿದ ಪಂಪ ಯುಗ, ಕುಮಾರವ್ಯಾಸ ಯುಗ, ನಾರಾಯಣಪ್ಪನ ಯುಗ, ಹೀಗೆ ಹೋಗಿ ಹೋಗಿ ಕೊನೆಗೆ ಆಧುನಿಕ ಯುಗಕ್ಕೆ ಬರ್ಬೋದು. ಹೀಗೆ
ಅದು ಭಾಳ ದೀರ್ಘ ಇತಿಹಾಸ. ಈಗ ನಿಮಗೆ ಬೇಕಾದರೆ ಯಾವುದು ಅಷ್ಟು ಮಾತ್ರ ಹೇಳೋ. ಜನಪದ ಸಾಹಿತ್ಯ ಅಂದರೆ ಜನಜೀವನದ ಬೇರು ಅಲ್ಲಿ ಉಂಟು. ಆ ಸಾಹಿತ್ಯಕ್ಕೆ ಬೇಕಾದ ವಸ್ತುವನ್ನು ಕೊಡುವಂಥದ್ದು ಯಾವುದು? ಜನಜೀವನ. ಯಾವುದು? ಹಳ್ಳಿಯ ಹಾಡುಗಳು, ಲಾವಣಿಗಳು, ಮತ್ತು ಈಗ ನೇಜಿನಡುವರ ಮೇಲೆ ಹೇಳುವಂಥ ಪದ್ಯಗಳು. ಜನಪದ ಸಾಹಿತ್ಯದಲ್ಲಿ ಕಂಡು ಉರ್ದು ನೀರು ಪುನಾರು ಏರುಗ ಆನೆ ಮತ್ಸ್ಯ ದೇವರೆಂದು ಪಂಪಿರತ್ತಗ ಅಷ್ಟೇ. ಹೌದು, ಉರ್ದಿನಲ್ಲೇ ಅದು ದಶಾವತಾರಗಳನ್ನು ಬಿಂಬಿಸ್ತದೆ. ಕಣ್ಣು ಉಳಿದು ನೀರು ಪುನಾರು ಏರುಗ ಅದು ಮತ್ಸ್ಯದೇವಿ. ಬೆರಿತ ಮೆತ್ತಿದ್ದ ಬಾಲವನ್ನು ತುಂಬುನಾರು ಏರುಗ ಅದು ಕೂರ್ಮಾದೇವಿ. ಹಾಗೆ ಹೀಗೆಲ್ಲ ಅದು ಎಲ್ಲ ದಶಾವತಾರ ಸೂಚಿತ ಪದ್ಯಗಳಿವೆ. ಇನ್ನೂ ಜಾನಪದ ಜೀವನದ ಪದ್ಯಗಳಿವೆ. ಗಂಡನ ಮನೆಗೆ ಹೋಗುವಂಥ ಮಗಳನ್ನು ಕಳಿಸಿಕೊಳ್ಳೋ ಸಂದರ್ಭ, ಮದುವೆ ಸಂದರ್ಭ, ಮಗು ಹುಟ್ಟಿದಾಗ ಆಗುವ ಸಂತೋಷ, ಇನ್ನು ಮಗಳಿಗೆ ಕಷ್ಟ ಆದಾಗ ತಾಯಿ ಮಲ್ಕೊಬಿಡುವಂಥದ್ದು. ತವರೂರ ದಾರಿಯಲ್ಲಿ ಕಲ್ಲಿಲ್ಲ ಮುಳ್ಳಿಲ್ಲ. ಅವಳಿಗೆ ಅಷ್ಟು ತವರು ಮನೆ ಅಂತ ಹೇಳಿದ್ರೆ ಅವಳಿಗೆ ಅಷ್ಟು ಸುಖ ಸಂತೋಷ ಮದುವೆ ಆದ ಮೇಲೆ. ತವರೂರ ದಾರಿಯಲ್ಲಿ ಕಲ್ಲಿಲ್ಲ ಮುಳ್ಳಿಲ್ಲ, ಸಾಸಿವೆಯಷ್ಟು ಬರಲಿಲ್ಲ, ಹೋದಾಗ ತಿರುಗಿ ಬರುವುದಕ್ಕೆ ಮನಸ್ಸಿಲ್ಲ. ತವರೂರ ದಾರಿಯಲ್ಲಿ ಹಾಗೆ ತವರೂರ ಬಗ್ಗೆ ಒಳ್ಳೆಯದುಂಟು. ಆಮೇಲೆ ಇನ್ನು ಅನ್ನಣ್ಣ ಬರುವನೆಂದು ಮಾಗಿ ಹಣ್ಣು ಮಾಗು ಪರಿಮಳವಾದಾಗ, ನೆರೆಮನೆ ಹಲಸಿನ ಮರದಲ್ಲಿ ಹಣ್ಣು ಪರಿಮಳವಾದಾಗ ನನ್ನಣ್ಣ ಬರ್ತಾನೆ ಅಂತ ಹೇಳಿ ನನಗೆ ಆಸೆ. ಬರ್ತಾನೆ ಕಲ್ಪನೆ. ಆಮೇಲೆ ಇನ್ನು ಪದ್ಯ ಉಂಟು, ಹಾಗೆ ಹೇಳಲಿಕ್ಕೆ ಎಷ್ಟು ಉಂಟು. ಅಂದರೆ ನಿಮಗೆ ಗೋಲ್ಡ್ ಮೆಡಲ್ ಆದರೆ ಹೇಗೆ ಅಂತ ಅಂದರೆ, ಆ ಗೋಲ್ಡ್ ಮೆಡಲ್ ಅಂತ ಹೇಳಿದರೆ ಅದು ಜಾನಪದ ಸಾಹಿತ್ಯ ನಾವು ಸ್ಪೆಷಲ್ ಸಬ್ಜೆಕ್ಟ್ ತೆಗೆದು ನಮಗೆ ಕಡ್ಡಾಯ ಒಂದು ಸ್ಪೆಷಲ್ ಸಬ್ಜೆಕ್ಟ್ ಇತ್ತು. ಕೆಲವರಿಗೆ ಶಾಸನ ಸಾಹಿತ್ಯ, ಕೆಲವರಿಗೆ ಲಿಪಿ ಸಾಹಿತ್ಯ ಎಲ್ಲ ಉಂಟು. ನಾನು ತೆಗೊಂಡು ಯಾವುದಿದೆ ಫ್ಲಾಕ್ಲೋಸ್ ಅಂತ ಇದು ಜಾನಪದ ಸಾಹಿತ್ಯ. ಜಾನಪದ ಸಾಹಿತ್ಯ ಅಂತ ಹೇಳಿದ್ರೆ ವರ್ಲ್ಡ್ ವೈಸ್. ಅದರಲ್ಲಿ ಒಂದು ದಕ್ಷಿಣದಲ್ಲಿದ್ದು ನಮ್ಮ ಕರ್ನಾಟಕದಲ್ಲಿ ನಮಗೆಲ್ಲ ಇತ್ತು. ಮಂಟೇಸ್ವಾಮಿಗಾಗ, ನೀಲಿಗಾರರು, ಆಮೇಲೆ ಕುರುಡು ಪದಗಳು, ಮತ್ತು ಇದೆಲ್ಲ ಉಂಟಲ್ಲ ಕುಣಿತಗಳು, ಗರಡಿ ಕುಣಿತ ಅಂಥದ್ರ ಮೇಲೆ ನಿಮ್ಮ ಘಟ್ಟದ ಮೇಲಿದ್ದರು ಡೊಳ್ಳು ಹುಟ್ಟು ಕುಣಿತ. ಆ ಕಾವ್ಯ ಮಂಡ್ಯ ಕಾವ್ಯ ಬಹಳ ದೊಡ್ಡದು, ವೀರಗಾಸೆ ಅಂಥದ್ದೆಲ್ಲವೂ ನೋಡಲಿಕ್ಕೆ ಜಾನಪದದಲ್ಲಿ. ಅದು ಜಾನಪದ ಕಾವ್ಯಗಳು. ಮಂಡ್ಯ ಕಾವ್ಯ ಅಂತೇಳಿ ದೊಡ್ಡದು. ಇದು ಅವರ ನಮ್ಮ ಜಾನಪದ ಕೊರಗದ್ದೆ ಎಲ್ಲ ಇಲ್ಲ ಹಾಗೆ ಕೊರಗದ್ದೆನ ಹಾಗೆ ಅಂಥದ್ದೆಲ್ಲ. ಈ ಸಿರಿ, ತುಳುನಾಡ ಸಿರಿ, ಕೊರಗದ್ಯ. ನಿಮ್ಮ ಈಗ ಮೊನ್ನೆ ಹೊರಗೆ ಬಂದದ್ದು ಯಾವ ಕಾಂತಾರ, ಅದು ನಾಡು ಭೂತದ ಕೋಲ, ಆಮೇಲೆ ಕೋಳಿ ಆಟ, ಆಮೇಲೆ ಕುಸ್ತಿ ಬಂಡಿ ಆಟ, ಕಂಬಳ ಎಲ್ಲ ಬಂತು, ಬಯಲಾಟ, ಮತ್ತು ಯಕ್ಷಗಾನ ಎಲ್ಲ ಅದರಲ್ಲಿ ಸೇರ್ತದೆ. ಅದು ಜನಪದ ಅಂತೇಳಿ ಒಂದು ದೇಶ, ಹಳ್ಳಿ ಅಂತ ಅರ್ಥ. ಜನಪದ ಅಂತೇಳಿ ಮೊದಲು ಹಳ್ಳಿಗೆ ಎಷ್ಟು ಇದ್ದದ್ದು ರಾಜರ ಕಾಲದಲ್ಲಿ. ಅವನ ದೇಶದಲ್ಲಿ ಎಷ್ಟು ಜನಪದಗಳಿದ್ದವು. ಜನಪದ ಕಾವೇರಿಯಿಂದ ಗೋದಾವರಿ ಹೊರಗಿದ್ದ ನಾಳದ ಕನ್ನಡದವಳು. ಕಾವೇರಿಯಿಂದ ಗೋದಾವರಿಗೆ ಆಗಿತ್ತು ಅಂತೇಳಿ ಇವ ಹೇಳಿದ್ದಾನೆ, ಕವಿ ಹೇಳಿದ್ದಾನೆ. ಇದು ಬರೋದಿಲ್ಲ ನೃಪತುಂಗ. ಕಾವೇರಿಯಿಂದ ಗೋದಾವರಿ ಹೊರಬಿದ್ದ ನಾಳದ ಕನ್ನಡದವಳು ಹೇಗಿರಬೇಕು ಅಂತೇಳಿ. ಕನ್ನಡದಲ್ಲಿ ಎಲ್ಲರೂ ಪರಿಚಿತಾರೆ, ಕನ್ನಡದಲ್ಲಿ ಎಲ್ಲ ಬುದ್ಧಿವಂತರು ಇರೋದ್ರೆ ಕನ್ನಡ ನಾಡಲ್ಲಿ ಅವ್ರು ಹೇಳಿದ್ದಾರೆ. ಅದು ಹಾಗೆ ಸರಿ. ಸೊ ಈಗ ಸಾಹಿತ್ಯ ಕೆಲವೊಂದು ಕ್ಲಿಷ್ಟಕರವಾದ ಸಾಹಿತ್ಯ ಇರ್ತದೆ, ಅದನ್ನು ಜನರಿಗೋಸ್ಕರ ಸುಲಭ ಮಾಡಲಿಕ್ಕೆ ದಾಸ ಸಾಹಿತ್ಯ ಬಂತು, ಮತ್ತೆ ಸರ್ವಜ್ಞರು ಬಂದರು, ವಚನ ಸಾಹಿತ್ಯ ಬಂತು. ಸೊ ಅದರಲ್ಲಿ ಪ್ರಮುಖನಾದವನು ಸರ್ವಜ್ಞ. ಸೊ ನೀವು ಅಂದರೆ ಸರ್ವಜ್ಞನ ವಚನ ನಮಗೆ ಆ ಕಡೆ ಹೋದಾಗೆಲ್ಲ ನಮಗೆ ಸರ್ವಜ್ಞನ ಮೂರು ಲೈನನ್ನು ನಮಗೆ ಹೇಳ್ತಿರ್ತೀವಿ. ಸೊ ನಿಮಗೆ ಸರ್ವಜ್ಞ ಅಂದರೆ ಹೇಗೆ? ಸರ್ವಜ್ಞ ಅಂದರೆ ಎಲ್ಲವನ್ನು ಕಲಿತವರು ಅಂತ ಅರ್ಥ. ಸರ್ವಳು ಒಂದು ನುಡಿ ಕಲಿತು ಜ್ಞಾನದ ಪರ್ವತವೇ ಆದ ಸರ್ವಜ್ಞ. ಅವನು ಎಷ್ಟು ಚೆನ್ನಾಗಿ ಹೇಳ್ತಾನೆ ಅಂತ ಹೇಳಿದ್ರೆ, ಗಡ್ಡವಿಲ್ಲದ ಮೊರೆ, ದುಡ್ಡು ಆಗದ ಶೀಲ, ಬಡ್ಡಿಗೆ ಸಾಲ ತೆಗೆವನ ಮನವಾರ್ತೆ ಅಡ್ಡಕ್ಕೂ ಬೇಡ ಅಂತ ಹೇಳಿದ ಅಷ್ಟು. ಆಮೇಲೆ ಅದು ತ್ರಿಪದಿ ಅಂತೇಳಿ. ತ್ರಿಪದಿಗಳು ಅಂತ ಹೇಳಿದ್ರೆ ವೈದಿಕ ಸಾಹಿತ್ಯದಿಂದ ಬಂದದ್ದು. ವೈದಿಕ ಸಾಹಿತ್ಯದಲ್ಲಿ ಗಾಯತ್ರಿ ಇದ್ದಾಗ ಇದು ತ್ರಿಪದಿ. ಸಾಹಿತ್ಯದಲ್ಲಿ ಈಗ ಛಂದಸ್ಸು ಒಂದು ವಿಭಾಗ ಉಂಟು. ಆ ಛಂದಸ್ಸು ವಿಭಾಗ ವೈದಿಕ ಛಂದಸ್ಸು, ಲೌಕಿಕ ಛಂದಸ್ಸು ಉಂಟು. ಆಗ ಅಕ್ಷರಗಣಗಳೆಲ್ಲ ಇದ್ದು, ವೃತ್ತಗಳೆಲ್ಲ ಇದ್ದು, ಅದರಲ್ಲಿ ತ್ರಿಪದಿ ಅಂತ ಒಂದು ವೃತ್ತ ಇತ್ತು. ಆ ಗಾಯತ್ರಿ ಇತ್ತು, ಅದನ್ನೇ 3 ಭಾಗದ್ದು ಇಲ್ಲಿಗೆ ಬಂದ. ಒಳ್ಳೆ ಎಂಥದ್ದು, ಸಿರಿಯಣ್ಣ ಉಳ್ಳನಾಗ ಹಿರಿಯಣ್ಣನಂತಕ್ಕು, ಸಿರಿಯಣ್ಣ ಹೋದ ಬೆಳಗಾತವ ನೆರವನೆ ನರಿಯಣ್ಣನಕ್ಕು ಸರ್ವಜ್ಞ.
ನೀವು ಹೇಳಿದ್ರೆ ಅದು ಅರ್ಥ ಆಗುದಿಲ್ಲ, ನಾನು ನೀವು ಎಕ್ಸ್ಪ್ಲೇನ್ ಮಾಡಬೇಕು. ಸಿರಿಯಣ್ಣ ಉಳ್ಳನಕ ಹಿರಿಯಣ್ಣನಂತ ಸಿರಿಯಣ್ಣ ಹೋದ ಬೆಳಗಾದ ಆ ಅಣ್ಣ ನೆರಮನೆಯ ನರಿಯಣ್ಣನ ಕುಸಲ್ವ ಮಜ್ಜಿಗೂಟಗೆ ಲೇಸು ಮಜ್ಜನಕ್ಕೆ ಮಡಿಲೇಸು ಕಜ್ಜಾಯದುಪ್ಪ ಉಣಲೇಸು ಮನೆಗೊಬ್ಬ ಅಜ್ಜಿಯೇ ಲೇಸು ಸರ್ವ ಉಂಟು ಸುಮಾರು ಹಾಗೆ ಸಾಕಲ್ಲ ಸಾಕು. ಆಯ್ತು ನಿಮಗೆ ಅಂದ್ರೆ ಆ ಜಾನಪದ ಸಾಹಿತ್ಯ ಮೊದಲು ಚಂಪು ಸಾಹಿತ್ಯ ಅಂತಿದ್ದು, ಅದು ಎಲ್ಲ ದೊಡ್ಡ ಕಬ್ಬಿಣದ ಕರಲೆ ಅಂತಿತ್ತು. ಅದಕ್ಕೆ ರನ್ನಂದು ಪಂಪದ ಹಳೆಗನ್ನಡದಲ್ಲಿ ಪೂರ್ವದ ಹಳೆಗನ್ನಡದಲ್ಲಿ ನಿಮ್ಮ ಯಾವುದು ನಾನು ಹೇಳಿದಲ್ಲ ಒಡ್ಡಾರಾಧನೆ ಪಂಪ ರನ್ನ ಇದೆಲ್ಲ ದೊಡ್ಡ ದೊಡ್ಡ ಯಾವುದು ಪಂಪನ ಕಾವ್ಯ ಆದಿಕಾವ್ಯ ಪಂಪನ ಆದಿಕಾವ್ಯ, ಆಮೇಲೆ ಬರದೆ ಇನ್ನು ಮತ್ತೆ ರನ್ನನ ಅಲ್ಲ ರನ್ನನ ಗದಾಯುದ್ಧ, ಇನ್ನು ಪೊನ್ನಂದು ಯಶೋಧರ ಜಗತ್ತೆ. ಆಗ ಅದು ಹೇಗೆ ಅಂತ ಹೇಳಿದ್ರೆ ಕೇವಲ ಕವಿಗಳಿಗೆ ಅವರ ಪ್ರದರ್ಶನದ ಮೂಲಕ ವಿದ್ವಜ್ಜನರನ್ನು ತೃಪ್ತಿಪಡಿಸಲಿಕ್ಕೆ ಮಾತ್ರ, ಸಾಮಾನ್ಯ ಜನರಿಗೆ ತಲುಪುತ್ತಿಲ್ಲ. ಹಾಗಾಗಿ ಸಾಹಿತ್ಯದಲ್ಲಿ ಕೂಡ ಜನಜೀವನ ಆದ ಹಾಗೆ ಬದಲಾವಣೆ. ಕವಿಗಳೆಲ್ಲ ಏನು ಮಾಡಿದಂತ ಹೇಳಿದ್ರೆ ಅವರ ಒಡೆಯರನ್ನು ಮೇಲೆ ಇಟ್ಟು ಅವರನ್ನು ಹೊಗಳಿ ಅರಿಕೇಸರಿಗೆ ಅರ್ಜುನನ್ನು ಹೋಲಿಸಿ ಅವನನ್ನು ಮಾಡಿ ಹೊಗಳಿ ಲಾಭ ಮಾಡಿಕೊಂಡು ಆ ಸಾಹಿತ್ಯವೆಲ್ಲ ರಾಜಾಶ್ರಯದಿಂದ ಹೊರಗೆ ಬಂತು. ಸ್ವಲ್ಪ ಬಂಡಾಯ ಹೊರಗೆ ಬರುವಾಗ ಸ್ವತಂತ್ರ ಆದರು, ರಾಜರುಗಳೆಲ್ಲ ದೂರದೂರಾದರು, ಆಗ ಬೇರೆ ಆಡಳಿತ ಬರುವ ವ್ಯವಸ್ಥೆ ಬಂತು. ಸಮಾಜದಲ್ಲಿ ಕೆಲವು ಬದಲಾವಣೆ ಆದಾಗ ಅದು ನಂತರ ನಡುಗನ್ನಡ ಬಂತು. ನಡುಗನ್ನಡದಲ್ಲೆಲ್ಲ ಇದೆ ರಾಘವಾಂಗಂದು ಕುಮಾರಂದಲ್ಲಿ. ರಾಘವಾಂಗ ಶ್ರೇಷ್ಠ ಕವಿ ಅವನ ಹರಿಶ್ಚಂದ್ರ ಕಾವ್ಯ, ಅವನು 5 ಹರಿಶ್ಚಂದ್ರ ಕಾವ್ಯ ಬರದ ಅಂತೇಳಿ ಅವನ ಕೆನ್ನೆಗೆ ಅವನ ಗುರು ಹೊರಟದಂತೆ. ಹರಿಹರ ಅವನ ಅಪ್ಪ ಸೋದರ ಮಾವ ಮತ್ತು ಅವನ ಗುರು 2 ಮುಸರಾವನಿಗೆ ಸೋದರ ಮಾವನಿಗೆ ಗುರು ಮತ್ತು ಅವನಿಗೆ ಅವರು ಮಾವ ಮತ್ತು ಗುರು. ಅವೇನು ಮಾಡಿದಂತೆ ಇವನು ಅವನಲ್ಲಿ ಕಲಿತು ಬಂದ ಕೂಡಲೇ ಕಾವ್ಯವನ್ನು ಬರುತ್ತಾ ಅಂತ ಹೇಳಿದಂತೆ. ಇವು ಹೋದ ಕೂಡಲೇ ಇವನಿಗೆ ಕಂಡತೆ ಹತ್ಯೆ ಹರಿಶ್ಚಂದ್ರ ಕಥೆಯನ್ನು ಯಾವುದೇ ಹೆಂದದ ಚತುರ್ದಶ ಭುವನಂಗಗಳು 14 ಲೋಕದಲ್ಲಿ ಕೂಡ ಅವನನ್ನು ಮೀರುವ ಸತ್ಯವಂತರಿಲ್ಲ ಅಂತ ಹೇಳಿ ಅವನು ಪ್ರಸಿದ್ಧನಾಗಿದ್ದಾನಲ್ಲ, ಅವನನ್ನೇ ನಾಯಕನಾಗಿ ಹರಿಶ್ಚಂದ್ರ ಕಾವ್ಯವನ್ನು ಬರೆದು ಗುರುವಿಗೆ ಒಪ್ಪಿಸಿದಾಗ ಗುರುವಿಗೆ ಕೋಪ ಬಂದು ಆಗೆಲ್ಲ ಸಾಹಿತ್ಯದಲ್ಲಿ ಆಸ್ತಿಕತೆಗೆ ಬೆಲೆ ಇತ್ತು. ಯಾವುದಂತ ಹೇಳಿದ್ರೆ ಯಾರನ್ನು ಹೊಗಳಬೇಕು, ಈ ದೇವರನ್ನು ಹೊಗಳಬೇಕಲ್ಲ, ರಾಜರನ್ನು ಹೊಗಳೋದಲ್ಲ, ರಾಜರನ್ನು ಹೊಗಳಿದ್ದಲ್ಲ ದೇವರನ್ನು ಹೊಗಳಬೇಕಾದ ನಾಲಿಗೆಯಲ್ಲಿ ಹರಿಹರನ ಬಾದ್ಯ ಶಿವ ಭಕ್ತಲ್ಲ, ಶಿವನನ್ನು ಹೊಗಳುವ ನಾಲಿಗೆಯನ್ನು ನರನನ್ನು ಹೊಗಳಿದ್ದಾದರೆ ನಿಮಗೆ ಕೋಪದ ಗಂಡಿಗೆ ಒಂದು ಕೊಟ್ಟಂತೆ ಅಲ್ಲಿ 5 ಹಲ್ಲು ಉದುರಿ ದತ್ತಗತೆ. ಅಷ್ಟಾಗುವಾಗ ಏನಾಯಿತು, ಪುನಃ ಬೇಡಿದಕ್ಕೆ ಬೇಡಿದ ಇನ್ನೂ 5 ಕಾವ್ಯ ಶಿವನ ಬಗ್ಗೆ ಬರೀ 5 ಹಲ್ಲು ಬಂತಂತೆ. ಅದು ಅದು ಗೊತ್ತಿಲ್ಲ, ಕೇಳ್ತಾರೆ. ಅದು ಅಷ್ಟು ಗುರುವಿನ ಮಹಿಮೆ ಇತ್ತು, ಗುರುವಿಗೆ ಹೋದ ಹಲ್ಲನ್ನು ಬರ್ಸುವಷ್ಟು ಶಕ್ತಿ ಇತ್ತು. ಅಷ್ಟು ಇವನಿಗೆ ಗುರುವಿನಲ್ಲಿ ಅಷ್ಟು ಅಚಲವಾದ ಭಕ್ತಿ. ಹಾಗೆ ಕುಮಾರವ್ಯಾಸನಿಗೆ ಒಬ್ಬ ಅಶ್ವತ್ಥಾಮನೆ ಕಾಣಿಸಿಕೊಂಡು ಇದು ಪ್ರತಿಭೆಯನ್ನು ಕೊಟ್ಟದಂತೆ. ಕುಮಾರವ್ಯಾಸ ಅಂತೇಳಿ ಕವಿದ್ದಾನೆ, ಅವನು ನಾರಾಯಣಪ್ಪ, ಗದುಗಿನ ನಾರಾಯಣಪ್ಪ. ಅವನು ಬರದೆ ಇದು ಯಾವುದು ಭಾರತ ಕಥಾಮಂಜರಿ ಅಥವಾ ಗದುಗು ಭಾರತ ಕನ್ನಡ ಭಾರತ ಶ್ರೇಷ್ಠವಾದಂಥ ಕಾವ್ಯ, ನಡುಗನ್ನಡದಲ್ಲಿ ಶ್ರೇಷ್ಠವಾದ ಕಾವ್ಯ ಕುಮಾರವ್ಯಾಸ ಲಿಪಿಕಾರ ಕುಮಾರವ್ಯಾಸ ವೀರನಾರಾಯಣನಿಗೆ ಲಿಪಿಕಾರ ಕುಮಾರವ್ಯಾಸ ವೀರನಾರಾಯಣ ಸ್ವಾಮಿ ಮಂದಿರದಲ್ಲಿ ಕೂತ್ಕೊಂಡು ಚಂಡಿ ಬಟ್ಟೆ ಉಟ್ಟುಕೊಂಡು ಬರೀದಂತೆ. ಬರೀದು ಹೇಗಂತ ಹೇಳಿದ್ರೆ ಬರೆಯುವಾಗ ಪೆನ್ನು ನಿಲ್ಲೋ ಕ್ರಮ ಇಲ್ಲ ಅಂತ. ಕಂಠ ಬಳಸಿ ಬರೆಯಲು ಕಂಠ ಪತ್ರದ ಉಲುಗೆಡದಗ್ಗಳಿಗೆ ಎಂಬಿ ಅವರ ಅಗ್ಗಳಿಕೆ ಪದವಿಟ್ಟು ಅಳುವಂತಕ್ಕೆ ಪದವಿಟ್ಟು ಅಳುಪದ ಅಗ್ಗಳಿಕೆ. ಒಮ್ಮೆ ಪದ ಹೊಡಿಲು ಕವ ಇಲ್ಲ, ಅದೇ ಒಂದು ಪದ ಬರೆಯುವಲ್ಲ ನಿಲ್ಲಿಸಲಿಕ್ಕೆ ಶಬ್ದ ಗುರುಗಿರುತ್ತೆ. ಯಾವಾಗ ಪ್ರತಿದಿನವೂ ಅವನು ಚಂಡಿ ಬಟ್ಟೆ ಉಟ್ಟುಕೊಂಡು ವೀರನಾರಾಯಣ ದೇಗುಲದಲ್ಲಿ ಪೂಜೆ ಮಾಡಿ ಅಲ್ಲಿನ ಮನೆಯ ಮೇಲೆ ಹೋದರೂ ಜಾಗ ಕೂತ್ಕೊಳ್ಳೋ ಜಾಗ ಪೂಜೆ ಮಾಡಿಕೊಂಡು ಅವರು ಇದು 10 ಪರ್ವಗಳನ್ನು ಬರೆಯಬೇಕು. ಇದು ಗದುಗು ಭಾರತವನ್ನು ಬರೀತಾನೆ. ಶ್ರೀವನಿತೆಯ ರಜನೆ ಶ್ರೀವನಿತೆಯ ರಜನೆ ವಿಮಲರಾಜೀವ ಪೀತನ ವಿಧನೆ ಜಗಗದಿ ಪಾವನನೆ ಸರಗಾದಿ ಸಜ್ಜನ ಮುನಿಕರದಾದರ ರಾವಣಾಸುರಮತನ ಶ್ರವಣ ಸುಧಾ ವಿನೂತನ ಕಥನ ಕಾರಣ ರಾವಣಾಸುರಮತನ ಶ್ರವಣ ಸುಧಾ ವಿನೂತನ ಕಥನ ಕಾರಣ ಕಾವುದಾನದ ಜನವಗದು ವೀರನಾರಾಯಣಾದ ಸೂರ್ಯವಂತೆ ಅರಸುಗಳಿಗಿದು ವೀರ ನಿಜರಿಗೆ ಪರ್ವ ವೇದ ಸಹಾಯ ಯೋಗೀಶ್ವರ ತತ್ವ ವಿಚಾರ ಕಾವ್ಯಕ್ಕೆ ಗುರು ಎನ್ನಲು ರಚಿಸಿದನು ಕುಮಾರವ್ಯಾಸ ಭಾರತ. ವೀರನಾರಾಯಣ ಕವಿ ನಾನಲ್ಲ, ನಾನು ಲಿಪಿಕಾರ ಕುಮಾರ. ಕೇಳುವ ಸೂರಿಗಳು ಸನಕಾರಿ ಜಂಗಮರು ಚಾರು ಕವಿತೆಯ ಬಳಕೆಯಲ್ಲಿ ವಿಚಾರಿಸಲು ಒಲ್ಲದು. ಅವು ಹೇಳ್ತಾನೆ
ನಂದಲ್ಲ, ಅವನೇ ಬರೀ ದೇವರು. ಹಾಗೆ ದೇವರೇ ಅವನಿಗೆ ಹೇಗೆ ಬಂದದ್ದು ಅಂತೇಳಿ ಸಣ್ಣ ಕಥೆ ಹೇಳ್ತೇನೆ. ಅಶ್ವತ್ಥಾಮ ಅಂತೇಳಿ ಒಬ್ಬ ಇದ್ದಲ್ಲ, ಚಿರಂಜೀವಿ, ಅವನಿಗೆ ಇದೆಲ್ಲ, ಅವನಿಗೆ ಕೊನೆಯವರೆಗೆ ಸಹ ಅವನಿಗೆ ಕೌರವನ ಮೇಲೆ ಭಾರಿ ಭಕ್ತಿ. ಅಶ್ವತ್ಥಾಮನಿಗೆ ಒಂದು ಮನೆ ಊಟಕ್ಕೆ ಅವನು ಬ್ರಾಹ್ಮಣ ವೇಷದಲ್ಲಿ ಹೋಗಿ ಊಟಕ್ಕೆ ಕೂತಿದ್ದಂತೆ. ಊಟಕ್ಕೆ ಕೂತ್ಕೊಳ್ಳುವಾಗ ಎಲ್ಲರೂ ಊಟ ಮಾಡ್ತಾ ಇದ್ದರಂತೆ. ಊಟ ಮಾಡುವಾಗ ಎಲ್ಲರೂ ದುರ್ಯೋಧನ ಅಥವಾ ಕೌರವನನ್ನೇ ದೂರ್ತಿದ್ದಂತೆ. ಹಾಗೆ ಮಾಡಿದ, ಹೀಗೆ ಮಾಡಿದ, ಹೀಗೆ ಮಾಡಿದ. ಅಶ್ವತ್ಥಾಮ ಅವನ ವಂಶದ ಬಲದಲ್ಲಿದ್ದಾನೆ. ದೂರಾದ ಊಟಕ್ಕೆ ಊಟ ಒಂದು ಬ್ರಾಹ್ಮಣ ಅಲ್ಲಿ ನಾರಾಯಣಪ್ಪ ಊಟಕ್ಕೆ ಕೂತ. ನಾರಾಯಣಪ್ಪ ಅಂದರೆ ಗದಗಿ ನಾರಾಯಣಪ್ಪ, ಅವನೇ ಬಿಟ್ಟಿದ್ದಾನೆ. ಒಬ್ಬ ಬ್ರಾಹ್ಮಣ ಮುಖ ಕೆಂಪು 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 ಆಯ್ತಾನೆ. ಲಟ್ಟ ಇದು ಸೀದಾ ಹೋದಂತೆ. ಇಲ್ಲಿ ಕಂಡಿದ್ದಂತೆ, ಯಾಕೆ ಹೋಗ್ತಾನೆ ಅಂತ ಇದು ದಂತಕಥೆ ಹೇಳ್ತಾನೆ. ನಾವು ಬೆನ್ನ ಹಿಂದೆ ಸೀದಾ ಹೋದಂತೆ. ದಿವಸ ಇದ್ದು ಏನೋ ಒಂದು ವಿಶೇಷ ಅಂತ ಹೋಗಿ ಒಂದು ಮೈಲವಾಗಿ ಬೆನ್ನಕ್ಕೆ ಹೋಗ ಅವನು ನಿಂತಂತೆ. ಈಗ ಬರುವುದು ನೋಡಿ ಅವನಿಗೆ ಆಶ್ಚರ್ಯ. ಅವನಿಂದ ಈಗ ನಮಸ್ಕಾರ ಮತ್ತೇನು ನೋಡು, ಯಾರ ಹತ್ರ ಹೇಳುವ, ನಾನು ಪರಶುರಾಮ, ಅಶ್ವತ್ಥಾಮ, ನೀನು ನಾನು ದೂರುವುದನ್ನು ನನಗೆ ಸಹಿಸಲಿಕ್ಕೆ ಸಾಧ್ಯ ಇಲ್ಲ, ನನ್ನ ಸ್ವಾಮಿಯ. ಆದ್ದರಿಂದ ನಿನಗೆ ಕಾವ್ಯ ಬರೆಯುವ ಶಕ್ತಿ ಕೊಟ್ಟಿದ್ದೇನೆ. ನೀನು ಮಹಾಭಾರತದ ಗದುಗು ಭಾರತದ ಒಂದು ಬರಿಬೇಕು. ನಾನು ನಿನಗೆ ಗೋಚರಿಸಿದ್ದನ್ನು ಅಥವಾ ನೋಡಿದ್ದನ್ನು ನೀನು ಹೇಳಿದೆ ಆದರೆ ನಿನಗೆ ಕಾವ್ಯ ಶಕ್ತಿ ಬದ್ದಿ ಹೋಗ್ತದೆ ಅಂತ ಶುರು. ದಿನವೂ ಮಧ್ಯಾಹ್ನವರೆಗೆ ಚಂಡಿ ಬಟ್ಟೆ ಉಟ್ಕೊಂಡು ಬಟ್ಟೆ ಒಳಗುವಾಗ ಮತ್ತೆ ಬರಲಿಕ್ಕೆ ಆಗೋದಿಲ್ಲ ನನಗೆ. ಅವನ ಪ್ರತಿಭೆ ಹಾಗೆ ಅಷ್ಟೇ. 10 ವರ್ಷ ಆಗುವಾಗ ಏನಾಯಿತು ಅಂತೇಳಿ ತಪ್ಪಿ ಹಾಗೆ ಹೇಳಿಬಿಟ್ಟ. ಮತ್ತು ಬರೆಯುವ ಶಕ್ತಿ ಇಲ್ಲ. ಹಾಗಾಗಿ ಕುಮಾರವ್ಯಾಸ ಬರೆದ 10 ಬರುವ. ಉಳಿದ 8 ಬರುವುದು ಯಾರು ಬರೆದು ಅಂತ ಹೇಳಿದರೆ ವಿಜಯನಗರ ಕೃಷ್ಣದೇವರಾಯ ತಿಮ್ಮಣ್ಣ ಕವಿತೆ ಹೇಳುವ ಅದು ಪೂರ್ತಿ ಮಾಡ್ತೀನಿ. ಕಥೆಗಳಿಗೆಲ್ಲ ಅರ್ಥ ಉಂಟು. ಹಾಗೆ ಅದು ಮಧ್ಯಗನ್ನಡ. ಹಾಗಲ್ಲಿ ಹರಿಹರ ದೊಡ್ಡ ಕವಿ ಅವ. ಹರಿಹರ ಅವು ಮತ್ತು ರಾಘವಾಂಕ ಅವರೇ ಪ್ರಸಿದ್ಧ. ಅದೇ ಯುಗ. ಆಮೇಲೆ ಬಂತು ಹೊಸ ಯುಗ, ವಚನ ಯುಗ. ಅಲ್ಲವ ಕೊಲಬೇಡ ಹುಸಿಯ ನುಡಿಯಲು ಏನು ನಾವು ಎಷ್ಟು ಯಾಕೆ ಓದುವುದು? ಎಲ್ಲ ಬೋಧನೆ ಮಾಡ್ತಾರೆ, ನೀವು ಹಾಗೆ ಮಾಡಬೇಡಿ, ಹೀಗೆ ಮಾಡಬೇಡಿ. ವೇದದಲ್ಲಿ ಹೇಳಿದ್ದೇದು, ಕೊಳಬೇಡ ಹುಸಿಯ ನುಡಿಯಲು ಬೇಡ, ತನ್ನ ಬಂಡಿಸಬೇಡ, ಪರರ ಹಳಿಯಲು ಬೇಡ. ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಹೇಳ್ತಾರೆ ಯಾರು. ಅದೇ ಅಕ್ಕಬಾಯಿ ಹೇಳ್ತಾರೆ, ವಚನದೊಳು ನಿನ್ನ ನಾವಾದ ತುಂಬಿ, ಕಿವಿಯೊಳು ನಿನ್ನ ಕೀರುತ್ತಿ ತುಂಬಿ, ಬಾಯಲ್ಲಿ ನಿಮ್ಮ ಮಾತು ಹೊಗಳಿಗೆ ತುಂಬಿದ್ದೆ. ಅದು ಎಷ್ಟು ನಿಷ್ಕಾಮ ಅಂತ ಒಂದು ವಚನಗಳು ಅಂತ ಹೇಳಿದರೆ ಅದು ಎಂಥವರಿಗೂ ಹೃದಯದಲ್ಲೇ ಬಂದ ಮಾತುಗಳಾಯಿತು. ಅಷ್ಟು ಅವರು ಅನುಭವಿಸಿದ್ದನ್ನೇ ಬರೆಯೋರು. ಆ ಕಾಲದಲ್ಲಿ ಎಲ್ಲ ಗಲಾಟೆ ಆದದೆಲ್ಲ ಮತೀಯವಾಗಿ ಅಲ್ಲಮ ಹೋಗುತ್ತೆ. ಇದ್ರಲ್ಲ ವಚನ ಯುಗ ಅಂತ ಆಯಿತು. ಆಮೇಲೆ ಶತಕ ಯುಗ ಅಂತ ಬಂದು ಸೋಮೇಶ್ವರ ಶತಕ, ಔಷಧಕ, ಈ ಶತಕ ಅಂತ ಬಂದು. ಆಮೇಲೆ ದಾಸ ಸಾಹಿತ್ಯ ಬಂದಾಗೆ ದಾಸಗೂಟ ಒಂದು ವ್ಯಾಸಗೂಟ ಒಂದು 2 ಆಯಿತು. ದಾಸಗೂಟದಲ್ಲಿ ಜಗನ್ನಾಥ ದಾಸ ಪುರಂದಾಸೆಲ್ಲ ಹೇಳಿದ್ರಲ್ಲ. ಏನೆಲ್ಲ ಹೇಳಿದ ಅಂದರೆ ವೇದದಲ್ಲಿ ಹೇಳಿದ್ದು ಎಷ್ಟು ಕಠಿಣವಾದ ವಿಚಾರ ಅದನ್ನೇ ಇವರು ವಚನ ಸಾಹಿತ್ಯವನ್ನು ಆಧುನಿಕ ಕನ್ನಡದ ಉಪನಿಷತ್ತುಗಳಿಂದ ಕರೀತಾರೆ. ಉಪನಿಷತ್ತಿನ ಸಾರವನ್ನೆಲ್ಲ ವಚನದಲ್ಲಿ ತುಂಬಿಸಿದ್ದಾರೆ. ಯಾರು? ವೀರಶೈವ ಕವಿಗಳು, ಕವಯಿತ್ರಿಯರು. ಅದು ದೊಡ್ಡ ಅದು ಧಾರ್ಮಿಕವಾಗಿ ಗಲಾಟೆ ಆಗ್ತಾ ಇದ್ದ ಕಾಲ. ಬಿಜ್ಜಳಮ್ಮ ಮಂತ್ರಿ, ಲಿಂಗ ಗೋಪವನ್ನದ್ದು ಅವನ್ನೆಲ್ಲ ಉಂಟಲ್ಲ ಮಂತ್ರಿ. ಆ ಕಥೆಗಳನ್ನು ಬಹಳ ರೋಚಕವಾಗಿ. ಹಾಗೆ ದಾಸ ಸಾಹಿತ್ಯ. ದಾಸರು ಏನು ಹೇಳ್ತಾರೆ? ಪುರಂದರದಾಸರು, ಕನಕದಾಸರು, ಬಾಗಿಲಂತರದು ಸೇವೆ ಎಷ್ಟು ಒಳ್ಳೆ ಸರಳವಾದವಾಗಿ. ದಾರಿ ಯಾವುದಯ್ಯ ಸದ್ಯಕ್ಕೆ, ದಾರಿ ಯಾವುದಯ್ಯ, ಮತ್ತೆ ಈಸಬೇಕು, ಇದ್ದು ಜಯಿಸಬೇಕು. ನಾವು ಹೇಳಿದಾಗ ನೀನು ಬಿಡುವ ಧೈರ್ಯ ಮಾಡೋದು ಹೇಳ್ತಾ ಇರ್ತಾರೆ. ಈಸಬೇಕು, ಇದ್ದು ಜಯಿಸಬೇಕು. ಕೇಸರಿಯೇ ಇಲ್ಲದ ಸಂಸಾರದಲ್ಲಿ ಆಸೆ ಲೇಸ ಮಾಡದಾಗಿಯೇ ಈಸಬೇಕು, ಇದ್ದು ಜಯಿಸಬೇಕು. ಹೇಗಿರಬೇಕು ಜೀವನದಲ್ಲಿ? ಗೇರುಗಣ್ಣಿನಲ್ಲಿ ಬೀಜ ಸೇರಿದಂತೆ ಸಂಸಾರದಲ್ಲಿ. ಮೀನಿನಾಸೆಗೆ ಸಿಕ್ಕಿ ಮತ್ಸ್ಯ ಹೇಗೆ ಸಿಕ್ಕಿಬಿಟ್ಟಿದ ಹಾಗೆ ಈ ಪ್ರಪಂಚದ ಈ ಜನಜೀವನದ ಕ್ಷುಲ್ಲಕವಾದ ಆಸೆ ಕಾಮನೆಗಳಿಗೆ ವಚನಾಗಿದ್ದು ಜೀವನ ಹಾಳು ಮಾಡಬೇಡ. ಹೇಗೆ ಆ ಮೀನಿಗೊಂದು ಗಾಳ ಹಾಕಿ ಸಿಗ್ತಾರಲ್ಲ ಕೊಕ್ಕೆ, ಆ ಕೊಕ್ಕೆ ಸಿಕ್ಕಿದ ಮೀನು ಸಿಗ್ತಲ್ಲ. ಹೀಗೆ ವಚನ ಸಾಹಿತ್ಯ ಇದು ಈ ಸಾಹಿತ್ಯ ದಾಸ ಸಾಹಿತ್ಯ ಬಹಳ ಪ್ರಸಿದ್ಧಿಯಾಗಿದೆ. ವಿಜಯದಾಸರು, ಜಗನ್ನಾಥ ಪಂಡಿತ, ದಾಸಗಳ ಪರಂಪರೆ ಮುಂದುವರಿತು. ಆಮೇಲೆ ಹೋಯ್ತು ಏನಾಯಿತು? ಮೊದಲು ಅಪ್ಪುದು ಇದ್ದದ್ದು ಹೌದಾಯಿತು. ಹಳೆಗನ್ನಡದಲ್ಲಿ ಅಪ್ಪುದು ಅಂತ ಹೌದು. ಮಧ್ಯಗನ್ನಡ ಅಹುದು ಆಯಿತು. ಹೌದು ಅದರೊಳಗೆ ತಪ್ಪೇನು ಅಂತ ಹೇಳ್ತಾರೆ. ಆಮೇಲೆ ಹೌದು ಆಯಿತು. ಹೌದು ಅಪ್ಪುದು ಅಹುದು ಹೌದು.
ಹಾಗೆ ಆಗಿಕೊಂಡು ಆಧುನಿಕ ಸಾಹಿತ್ಯಕ್ಕೆ ಕಾಲಿಟ್ಟಿತ್ತು. ಅದೆಲ್ಲ ಲೆಕ್ಕಾಚಾರ ಕೊಡ್ಬೋದು ಬೇಕು, ಯಾವ ಯುಗಗಳು ನಮಗೆ ಅಗತ್ಯ. ನಮಗೆ ಬೇಕಾದ ಈಗ ಲೆಕ್ಕಾಚಾರ ಇರಲ್ಲ, ನಮಗೆ ಅದರ ಸಾಹಿತ್ಯದ ವ್ಯಾಕಾರಗಳು ಉಜ್ಜಿ ಗೊತ್ತಾಗಲ್ಲ. ಹಾಗೆ ಕಾವ್ಯದಲ್ಲಿಯೂ ಛಂದಸ್ಸಲ್ಲಿ ಬದಲಾವಣೆ. ಛಂದಸ್ಸು ಬದಲು ಚಂಪು ಕಾವ್ಯದಲ್ಲಿ ವೃತ್ತಗಳು, ಆ ಕಂದಪದ್ಯ ಒಂದು ಸಣ್ಣ ಪದ್ಯ, ಕಂದ ಅಂತ ಹೆಸರು, ನಾಲಿಗೆ ಸಲ ಪುಟ್ಟಂ ಸತ್ತುಗಮಂ ಕೊಂಡೊಟ್ಟಾರಿಸಿ ಬೋನ ಬಿಟ್ಟು ಬಂದೆ ಅಂತ ಹೇಳ್ತಾರೆ. ಯಾರು ಭೀಮಸೇನ ಹೋಗಿ ಒಂದು ಮುದಲಿಸುವಾಗ ಇಲ್ಲಿ ಅವ ರಸಾದಳದಲ್ಲಿ ವಿಷಂಬಾನ ಸ್ವರದಲ್ಲಿ ದುರ್ಯೋಧನ ಕೂತ್ಕೊಂಡಿದ್ದ ಜಲಸ್ತಂಭನ ಮಂತ್ರವನ್ನು ಭೀಷ್ಮಾಚಾರ್ಯ ಹೊರಗೊಂಡಿದ್ದಾಗ ಇವ ಹೋಗಿ ಅವನಿಗೆ ಹೇಳುವಾಗ ಅವನಿಗೆ ಏನಾಯ್ತಂತೆ, ಕವಿ ಸಮಯ ಅಂತ ಹೇಳ್ತಾರೆ. ಹೇಗೆ ನೀರೊಳಗಿಟ್ಟು ಬೆಮರ್ತನುರಗ ಮತ ಹಾಕಂ, ನೀರೊಳಗಿದ್ದು ಬೆವರಿದಂತೆ ದುರ್ಯೋಧನಿಗೆ ಅಂತ ಹೇಳಿದ್ರೆ ಅರ್ಥ ಅಂತ. ಹೇಗಿರಬೇಕು, ನೀರೊಳಗಿದ್ದು ಬೆಮರ್ತನು ಮುರಗವತ ಹಾಕಂ ತೊಟ್ಟ. ಅವ ಹೇಳುದು ಎದ್ದು ಬಂದ ಕೂಡ ಕೇಳುದೇ, ಅವನು ಯಾರನ್ನು ಯುದ್ಧಕ್ಕೆ ಒಪ್ಪುದಿಲ್ಲಲ್ಲ. ಅವನಿಗೆ ನಮ್ಮ ಕರೆದು ಬರಲಿಲ್ಲ, ಯಾರು ಬದುಕಲ್ಲ. ಅವನು ನನಗೆ ತಕ್ಕವನು ಇವನೇ, ಒಂದೇ ದಿನ ಹುಟ್ಟಿದ್ದು ಅವ ಕಾಡಿನಲ್ಲಿ, ನಾನು ಊರಿನಲ್ಲಿ. ಕೇಳಿದ್ದೆ ಅವರಿಗೆ ಪುಟ್ಟಂ ಸಟ್ಟುಗಮಂ ಕೊಂಡೊಟ್ಟಾರಿಸಿ ಬೋನವಿಟ್ಟು ಬಂದೆಯೋ ಗದೆ ಕೊಂಡೊಟ್ಟೈಸುವಂತ ಗಂಡು ಗರ್ವವು ಆಯ್ತು ನಿನಗೆ. ಅಡಿಗೆ ಭಟ್ಟ ಅಲ್ಲಿ ವಿರಾಟ್ ನಗರಿಯಲ್ಲಿ ಅಡುಗೆ ಮಾಡಿಕೊಂಡಿದ್ದವನಿಗೆ ನನಗೆ ಗದೆ ನನ್ನನ್ನು ಎದುರಿಸಲಿಕ್ಕೆ ಬಂದ್ಯಾ ನೋಡು. ಆಗ ಇವನು ಹೇಳ್ತಾನೆ, ಯೋ ಮಾರ್ಯ ನೀರೊಳಗೆ ಇದ್ದಲ್ಲ, ಕೋಡ ಶೇಡಿಂಗೊಳಗಾರಿ ನಿನ್ನ ಮಂಗನ ಬಾಳ ನಿಂದು, ನೀರಲು ಜಲ ಯಾರು ಮೀನಲ್ವ ಇರೋದು, ಮೀನುಗಳಲ್ಲಿ ಯಾಕೆ ನೀರಲ್ಲಿ ಕೂತದ್ದು, ಯಾಕೆ ಎದುರು ಕೂತದ್ದು, ಹೀಗೆ ಮತ್ತೆ ಹೇಳಿದರೆ ಅವನು ತೊಡೆ ಮುಂದೆ ಹಾಕ್ತಾನೆ. ಇದು ಹಳೆಗನ್ನಡದೊಂದು ತುಣುಕು ಹೇಳಿದ್ದು ನಾನು. ಮಧ್ಯದಲ್ಲಿ ವಚನ ಸಾಹಿತ್ಯದೊಂದು ಹೇಳಿದೆಲ್ಲ, ಕಳಬೇಡ ಅದು ಗೊತ್ತಿರ. ಮತ್ತೆ 1ನೇ ಹಾಡು ಹೋಗಿ 9ನೇ ಹಾಡುವ ಡಂಬಕರ ಮೆಚ್ಚ ಗೂಡಲರಂಗ ಮದುವೆ ಅಂತ ಹೇಳ್ತಾರೆ. ವೇದವನ್ನು ಓದಿದ ರಾವಣಂಗೆ ಅರೆಮಾಯಿಷವಾಯಿತು, ನಾದಪ್ರಿಯ ಬ್ರಹ್ಮನೆಂಬರು. ವೇದಪ್ರಿಯ ಬ್ರಹ್ಮನು, ವೇದವನದ ಬ್ರಹ್ಮನ ತಲೆ ಹೋಯಿತು. ನಾದ ಮಾಡಿದ ಯಾರೊಬ್ಬ ಏನಾಯಿತು, ಬೇಕಾ ತೆಗೆದುಬಿಡಬೇಕು. ಹಾಗೆ ಅದೊಂದು ಹಳೆ ದಾಸರದಲ್ಲಿ ಎಷ್ಟು ಬೇಕಾದರೂ ಜೀವನ. ಮಡಿ ಎಂದು 100 ಅಡಿ ಮಡಿಯಲ್ಲಿ ಒಂದು ವಿಕಲಾಸಿ ಬಂದಾಸ ಮಡಿವಂಜನವರಿಗೆ ಸುಳ್ಳಗವಾದ ಉದರ ವೈರಾಗಿ ಬಗೆ ಬಗೆ 6 ತಿಂಗಳ ದಿನಗಳ ಪೂಜೆ ಮಾಡಿಕೊಂಡು ಮನಸ್ಸಿನಲ್ಲಿ ಏನೇನು ಹಾಕಿಕೊಂಡು ಫರದ ಮನಸ್ಸಿನಲ್ಲಿ ನೆನೆದುಕೊಂಡು ಪೂಜೆ ಮಾಡ್ತೇನೆ. ಎಂಥ ಉದರ ವೈರಾಗ್ಯ, ಇನ್ನು ಜ್ಞಾನಿಯ ಎಲ್ಲ ಜೀವನದ ಯಥಾರ್ಥತೆಯನ್ನು ಬಿಚ್ಚಿರುವಂಥ ಸಾಹಿತ್ಯವು ಮೊದಲು ವಿದ್ವತ್ ಪ್ರದರ್ಶನ, ಪಾಂಡಿತ್ಯ ಪ್ರದರ್ಶನ ಅಥವಾ ಇನ್ನೊಂದು ಉದ್ದೇಶ ಇಟ್ಟುಕೊಂಡು ಕೊನೆಗೆ ಸಾಹಿತ್ಯ ಸಮಾಜದಲ್ಲಿ ಏನಾಯಿತು, ತಾಳಕ್ಕೆ ಒಂದು ಬಡ ಜನರು ಮುಟ್ಟಿತ್ತು. ಸ್ವಾಮಿನ ಬಂಡಾಯ ಸಾಹಿತ್ಯ ಇತ್ತು. ಆಗ ಬಂಡಾಯ ಸಾಹಿತ್ಯ ಅಂತ ಬಂತು. ಅದು ಆ ಸಾಹಿತ್ಯಕ್ಕೆ ಎಷ್ಟು ಪ್ರಕಾರ ಇರ್ಬೋದು. ಶಿವರಾಮಕಾಲದಲ್ಲಿ ಯಥಾರ್ಥವಾದ ಅಂತ ಬಂತು. ಅವರು ಇದ್ದಾಗೆ ಹೇಳ್ಬೋದಲ್ಲ, ಕಡಕ್ಕೆ ಸೂಜಿ ಮನೆಯಾಗಿ ಇರ್ತಾರೆ. ಅವ್ರು ನನಗೆ ಎಮ್ಮೆಯಲ್ಲೆಲ್ಲ ಪೋಯಿಟ್ ಆಗಿದ್ದರು. ಶಿವರಾಮ್ ಕಾಲದಲ್ಲಿ ಸ್ಪೆಷಲ್ ಪೋಯಿಟ್ ನನಗೆ ಸೆಕೆಂಡ್ ಇಯರ್. ಕಡಲ ತೀರದ ಭಾಗ್ಯ ಅಲ್ಲ, ಎಮ್ಮೆಯಲ್ಲಿ ಸಬ್ಜೆಕ್ಟ್ ಸ್ಪೆಷಲ್ ಪಾಯಿಂಟ್, ಜನರಲ್ ಪಾಯಿಂಟ್ ಎಲ್ಲ ತೆಗೆದುಕೊಂಡು 3 ಜನ ಪಾಯಿಂಟ್ಗಳಿದ್ದಾರೆ. ಒಂದು ಹಳೆಯ ಕನ್ನಡದಲ್ಲಿ ಅದು ನಮಗೆ ನೇಮಿಚಂದ್ರ ಪುರಾಣ ಮಾಡಿ ಜನ ಒಬ್ಬ ಇದ್ದೆ ನಾನು. ಮತ್ತು ನಡುಗನ್ನಡದಲ್ಲಿ ಅದು ಭರತೇಶಕ್ಕೆ ಹೊರಟಿದ್ದು, ಭರತೇಶ ಹೊರಟು ಅವರಿಗಿನ್ನೂ ಬೇರೆ ಉಂಟು. ಆಮೇಲೆ ಮತ್ತೊಂದು ಹೊಸ ಯುಗದಲ್ಲಿ ಸೆಕೆಂಡ್ ಇಯರ್ನಲ್ಲಿ ಶಿವಮೊಗ್ಗ. ಫಸ್ಟ್ ಇಯರ್ನಲ್ಲಿ 3 ಜನ ಇದ್ದರು ಬೇರೆ. ಒಂದು ಕುವೆಂಪು, ಮತ್ತೊಂದು ನೇಮಿನಾಥ ಉಂಟಾಗೆ. ಸರಿ, ಆಧುನಿಕ ಸಾಹಿತ್ಯದಲ್ಲಿ ನಿಮ್ಮ ಬಹಳ ಪ್ರಿಯವಾದ ಒಬ್ಬ ಕವಿ ಸಾಹಿತಿ ಯಾರು? ಹಾಗೆ ಇಷ್ಟ. ಆಧುನಿಕ ಸಾಹಿತ್ಯದಲ್ಲಿ ನಾನು ಮೆಚ್ಚುವುದು ಕಡಗಡಿ ಮನುಷ್ಯರು ಶಿವರಾಮ್ ಕಾರಂತ. ಇದು ಆದರ್ಶ. ಕುವೆಂಪು ಒಳ್ಳೆಯವರು, ಅವರು ಋಷಿ, ರಸ ಋಷಿ. ಆದರೆ ಇವರು ಕಡಲ ನೀರದ ಮಾರ್ಗ, ಯಾರು ದೊಡ್ಡದು ಕಡಲ ನೀರದ ಮಾರ್ಗ ಅಂತ ಹೇಳಿದ್ರು. ಈ ಕರಾವಳಿಯ ಜೀವನವನ್ನು ಅವರ ಮುಖಜ್ಜಿಯ ಕನಸಲ್ಲಿ ಹೇಳಿದ್ದಾರೆ. ಎಷ್ಟು ಒಳ್ಳೆಯದು. ಮಲೆನಾಡ ವೈಭವ ಎಷ್ಟು ಅವರು ಸ್ಪೆಷಲ್. ಇಷ್ಟು ಈಗ ನನಗೆ ನೆನಪಿಲ್ಲ, ತುಂಬ ಪುಸ್ತಕಗಳು, ಎಲ್ಲ ಪುಸ್ತಕ ಓದಬೇಕು ನಾವು. ಸ್ಪೆಷಲ್ ಪಾಯಿಂಟ್ ಕುವೆಂಪು ಆಗಲ್ಲ, ಆದರ್ಶ, ರಸರಿಸಿ, ಆನಂದಮಯ ಈಗ ಅಂತ ಹೇಳ್ತಾರೆ. ಇದ್ದಾರೆ. ನಾನು ಮೆಚ್ಚುವುದು ಅಂತ ಹೇಳಿದ್ರೆ ಒಂದು ವಿಡಂಬನೆಯ ಬೇಂದ್ರೆ. ಬೇಂದ್ರೆ ಯುಗ ಯುಗಾದಿಗಳೆಲ್ಲರೂ ಯುಗಾದಿ ಮರಳಿ ಬಂದು ಹೊಸತು ವರ್ಷ ತರುತ್ತಿದೆ ಅಂತ ಹೇಳ್ತಾರಲ್ಲ. ಮತ್ತೊಂದು ಇನ್ನೊಂದು ಬೃದ್ಧ ರಾಜರತ್ನ, GP ರಾಜರತ್ನ, ಭಯಂಕರ ಕವಿಯವರು. ಅವ್ರು ಹೇಗಂತ ಹೇಳಿದ್ರೆ ಸಿಗರೇಟ್ ಓದಂತೆ, ರೇಟ್ ನೋಡಲ್ಲಿಂದ ಹೇಳ್ದಂತೆ.
ಆ ಹೊಗೆ ಹೋಗುವುದು ವಂದನೆ ಮಾಡೋದು. ಕೊಡಗಿನಲ್ಲಿ ಹೇಗೆ ಮಂಜು ಮುಸುಕಿತ್ತು ಎಂಬುದನ್ನು ಹೀಗೆ ತೋರಿಸಿತು. ಆದ ಎಂಥದ್ದು ಕಬ್ಬಿಣ ಕಡಲಗ ಕರಣಿಗೋಲು ಕೂದಾಲು ಕಂಬಾಳಿ ಹೊದ್ದಾವ ಬಂದವನ ಅದು ಹತ್ತವೇ ಆಗಲಿಕ್ಕಿಲ್ಲ. ಬೇಂದ್ರೆಯವರದುಂಟಲ್ಲ ಅದು ಆ ಜಾನಪದ ಶೈಲಿ ಆಗಿದ್ದು ಹತ್ತವೇ ಆಗಿದೆ. ಅದು ಒಮ್ಮೆ ನಮ್ಮೊಳಗೆ ಸೆಮಿನಾರ್ನಲ್ಲಿ ಚರ್ಚೆ ಆಯಿತು. ಬಾಣಂದಿ ಎಲುವ ಸಾ ಬಾಣದ ಬಿಳುಪಿನ ಕಾಣದ ಗೆಜ್ಜೆ ಕಾಲಲ್ಲಿ ಇತ್ತು ಅಂತ ಯಾರ ಹತ್ರ ಕಾಲಪುರುಷವರು ಕರಡಿ ಮುನ್ಸೂರು ಅಂತಲ್ಲ, ಅಂದರೆ ಜನಜೀವನ ಶೋಷಣೆ. ಆಗ ಆ ಒಂದು ಸೆನ್ಸ್ ಒಬ್ಬರು ಹೇಳುವಾಗ ಚರ್ಚೆ ಆಯಿತು. ಅದು ಅತ್ತೆ ಅಂತ ಹೇಳುವಾಗ ಒಮ್ಮೆ ಹೋಗಿ ಅವರನ್ನೇ ಕೇಳುವ ಅಂತ ಆಯಿತು. ಬೇಂದ್ರೆ ಬರುವಾಗೆಲ್ಲ ಹೋಗಿ ನಾವು ಕೇಳಿದಾಗ ತೆಗಾಡಿದ್ರು. ಏನು ಹೇಳಿದ್ರೆ, ಹೌದು ನಾನೇ ಬರೆದದ್ದು, ನನ್ನದೇ ರಚನೆ, ಆದರೆ ಅದು ಬರೆಯುವಾಗ ಅದರ ಅರ್ಥ ಇಬ್ಬರಿಗೆ ಗೊತ್ತಿತ್ತು, ನನಗೆ ಮತ್ತು ದೇವರಿಗೆ. ಈಗ ನನಗೆ ಗೊತ್ತಿಲ್ಲ. ಅಷ್ಟೊಂದು ವಿಡಂಬನೆ, ಹಾಸ್ಯ ಎಲ್ಲ ಒಳ್ಳೆಯದು. ನೀವು ಯಾವ ಸಾಹಿತಿಗಳನ್ನು ಭೇಟಿಯಾಗಿದ್ದೀರಿ? ನಾವು ಹನುಮಾನ್ಕಂದ್ರೆ ಕುವೆಂಪು ಭೇಟಿಯಾಗಿಲ್ಲ. ನನಗೆ ಶಿವರಾಮಗಾರದ್ದು ನೋಡ್ಲಿಕ್ಕೆ ಸಿಕ್ಕಿದೆ, ಮಾತಾಡಿದ್ದೇನೆ. ಧರ್ಮಸ್ಥಳಕ್ಕೆ ಬಂದು ಸಾಹಿತ್ಯ ಸಮ್ಮೇಳನಕ್ಕೆ ಎಂತ ಮಾತಾಡೋದು, ಅವ್ರು ಕೆಟ್ಟಗೆ ಬರ್ದಾಗೆ ಮಾತಾಡೋದು, 1-2-3 ಹೋದು. ಅದೇ ಬೈಯುವುದಲ್ಲ, ಮಾತು ತಿಳಿದ್ರೆ ಉಂಟಲ್ಲ, ಪೆಟ್ಟೊಂದು ತುಂಡೆರಡು ಅಂತ ಜೋರದಲ್ಲ. ಅದು ಏನು ನಮಗಿಷ್ಟು ಯಾರಿಗೆ ಉತ್ತರ ಕೊಡಲಿಕ್ಕೆ ಪ್ರಶ್ನೆ ಆಗಲಿಕ್ಕಿಲ್ಲ, ಮರು ಪ್ರಶ್ನೆಗೆ ಅವಕಾಶ ಇಲ್ಲ. ಮಾತಾಡ್ತೀವಿ, ಭಾಷಣ ಮಾಡಿದ್ರೊಮ್ಮೆ ಉಜಿರೆಯಲ್ಲಿ ಇದು ಧರ್ಮಸ್ಥಳ ಸಾಹಿತ್ಯ ಸಮ್ಮೇಳನದಲ್ಲಿ ಮನುಷ್ಯ ಗಿಮ್ಮು ಅವನ್ನೆಲ್ಲ ದೂರದೆ ಯಾಕೆ ಕಡಗಡಿ ವಾಲಿಯವರು. ಹಾಗೆ ಅದು ಎಲ್ಲ ಕವಿಗಳಿದ್ದ ಹಾಗೆ ರಾಜನಿದ್ದ ಕವಿಗಳಿದ್ದ ಅದು ಸರಿ ಉಂಟು. ಆಯ್ತು, ಮತ್ತೆ ಬೇರೆ ಆಗಲಿಲ್ಲ. ಮತ್ತು ನಮ್ಮ ಮಾರ್ಗ ಚೇಂಜ್ ಆದ ಕೂಡ ನಮಗೆ ಅಲ್ಲಿ ಸಾಹಿತ್ಯ ಅಂತ ಹೇಳಿದರೆ ಅದು ಕಲಿತಾಗಲೂ ತುಂಬ ಇತ್ತು. MA ಎಲ್ಲ ಆದ ಮೇಲೆ ಆಮೇಲೆ ಉದ್ಯೋಗ ಸಿಕ್ಕಿದ ಮೇಲೆ ಮತ್ತೆ ಬೇರೆ ಕಡೆಗೆ ಹೋಯ್ತು ಗಮನ ಅಂತ ಹೇಳಿದ್ದಾರೆ.